the cost of 5 meters of particular quantity of cloth is 210 rupees. ಎಷ್ಟಕ್ಕೆ 5 ಮೀಟರ್ಗೆ 210 rupees. ಟ್ಯಾಬ್ಯುಲೇಟ್ ದ ಕಾಸ್ಟ್ ಆಫ್ 4 ಮೀಟರ್ ಇದ್ದಾಗ ಕಾಸ್ಟ್ ಎಷ್ಟಾಗುತ್ತೆ, 10 ಮೀಟರ್ ಎಷ್ಟು ಕಾಸ್ಟ್ ಆಗುತ್ತೆ, 13 ಮೀಟರ್ ಇದ್ದಾಗ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಕೇಳ್ತಾರೆ. ಇವಾಗ 5 ಮೀಟರ್ಗೆ 210 ಅಂದ್ರೆ 10 ಮೀಟರ್ಸ್ ಅದರಿಂದ ಜಾಸ್ತಿ ಇರ್ತಾನೆ, 4 ಮೀಟರ್ಸ್ಗೆ ಇದಕ್ಕಿಂತ ಕಡಿಮೆ ಇರ್ತಾನೆ. ಸೊ ಇಟ್ ಈಸ್ ಅ ಇನ್ ಡೈರೆಕ್ಟ್ ಪ್ರಪೋರ್ಷನ್. ಓಕೆನಾ? ಸೊ ಟ್ಯಾಬ್ಲೆಟ್ ಮಾಡೋಣ. ಇಲ್ಲಿ ಲೆಟ್ ದ ಇದು ಏನಪ್ಪ ಕ್ಲಾತ್ ಲೆಂತ್ ಬಂದ್ಬಿಟ್ಟು ಎಕ್ಸೆಲ್ ಇರಲಿ. ಓಕೆ, 4, 5, 10 and 30. ಪೆಂಟಗನ್ ಅಂದ್ರೆ 5 sides, 210. ವೈ ಓಕೆನಾ? ಸೊ ಇದನ್ನೇನಂತ ಕನ್ಸಿಡರ್ ಮಾಡೋಣ, ಇದನ್ನ y1, y3, y4. ಇದೇನಾಗುತ್ತೆ ಅವಾಗ, ಇದು x1, x2, x3, x4. ಇದ್ರದ್ದು ಡೈರೆಕ್ಟ್ ಪ್ರಪೋರ್ಷನ್ ರಿಲೇಷನ್ ಏನಂದ್ರೆ x1 by y1 is equals to x2 by y2. ಓಕೆ, ಡೈರೆಕ್ಟ್ ಪ್ರಪೋರ್ಷನ್ ರಿಲೇಷನ್ ಅಂದ್ರೆ x1 by y1, x2 by y2. ಧನ್ಯ. ಓಕೆನಾ? ಇದು x1, ಇದು y1, ಇದು x2, ಇದು y2, ಇದು x3, ಇದು y3, ಇದು x4, y4. ಸೊ ನಿಂಗೆ ಏನಾಗುತ್ತೆ, ಇದ್ರದ್ದು ಪ್ರಪೋರ್ಷನ್ ವಿಲ್ ಬಿ ಈಕ್ವಲ್ ಟು ದಿಸ್ ಪ್ರಪೋರ್ಷನ್. ಪ್ರಪೋರ್ಷನ್ ಗೊತ್ತಾನೆ, ಡೈರೆಕ್ಟ್ ಪ್ರಪೋರ್ಷನ್ ಅಂತೀನಿ, ರೇಷಿಯೋ. ಓಕೆನಾ? ಸೊ ಇವಾಗ ಏನ್ ಮಾಡೋಣ, ಇದ್ರದ್ದು y1 ಏನಿಲ್ಲಿ 4, ಸಾರಿ x1 ಏನಿಲ್ಲಿ 4, ಇದು y1 is equals to x2 ಏನು 5, 2, 1, 0. ಇದನ್ನ ಹೆಂಗ್ ಸಾಲ್ವ್ ಮಾಡ್ಬೇಕಂದ್ರೆ y ಈ ಕಡೆ ಹಾಕ್ಬೇಕು, 5 ಮತ್ತು 2, 1, 0 ಈ ಕಡೆ ಹಾಕ್ತೀವಿ. ಸೊ ಏನಾಗುತ್ತೆ, 4 into 2, 1, 0 divided by 5 is equals to y1. ಇವಾಗ ಸಿಂಪ್ಲಿಫೈ ಮಾಡಬೇಕು. 1s 42, 168 ಆಗುತ್ತೆ. ನೋಡಿ ಇದು ಯಾವ ತರ ಇರುತ್ತೆ ಅಂದ್ರೆ x1 by y1 is equals to x2 by y2 is equals to x3 by y3 is equals to x4 by y4. ಓಕೆನಾ? ಸೊ ಇದ್ರ ನಾನೇನು ತಗೊಳ್ತೀನಿ ಇವಾಗ, x2 y2 is equals to x3 y3 ತಗೊಳ್ತೀನಿ. ಸೊ x2 y2 ಏನಿದೆ 5 by 210 is equals to 10 by y3. ಇವಾಗ ಏನ್ ಮಾಡೋಣ, y3 ಈ ಕಡೆ ಹಾಕೋಣ, 5 by 210 ಈ ಕಡೆ ತಗೊಳ್ಳೋಣ. ಏನಾಗುತ್ತೆ, y3 is equals to 10 into 210 divided by 5, 1s 2s. So y3 is equals to 420. ಸೊ ಎಷ್ಟಾಗತ್ತೆ 10 ಮೀಟರ್ಗೆ 420 rupees. So here is the question is, if the weight of 12 sheets of thick paper is 40 grams, 12 ಶೀಟ್ ಇದೆ, ಅದನ್ನ ವೇಟಿಗೆ ಇಟ್ಟಾಗ 40 grams ಬರ್ತದೆ ನಮಗೆ. getting 40 grams. How many sheets of same paper would weigh 2.5 kgs ಅಂತ ಕೊಟ್ಟಿದ್ದಾರೆ. ಸೊ ಎಷ್ಟು ಶೀಟ್ಸ್ ನಾನು ಹಾಕಿದಾಗ ವೆಯ್ಟ್ ಮೇಲೆ ನಮ್ಗೆ 2.5 kg ಸಿಗುತ್ತೆ ಅಂತ ಕೇಳ್ತಾರೆ. ಸೊ ಶೀಟ್ಸ್ ಗಳು ಜಾಸ್ತಿ ಆದಂಗೆ ವೆಯ್ಟು ಜಾಸ್ತಿ ಆಗುತ್ತಾ? ಸೊ ವಾಟ್ ಇಟ್ ಇಸ್ ಇನ್, ವಿಚ್ ಪ್ರಪೋರ್ಷನ್ ಇಟ್ ಇಸ್ ಇನ್? ಇಟ್ಸ್ ಇನ್ ಡೈರೆಕ್ಟ್ ಪ್ರಪೋರ್ಷನ್. ಇವಾಗ ಪೇಜಸ್ ಜಾಸ್ತಿ ಆದಾಗ ವೆಯ್ಟು ಜಾಸ್ತಿ ಆಗ್ತಿದೆ. ಇನ್ವರ್ಸ್ ಯಾವಾಗ ಪೇಜಸ್ ಜಾಸ್ತಿ ಆಗ್ತಿದೆ, ವೆಯ್ಟ್ ಡ್ರಾಪ್ ಆದಾಗ ಅದು ಇನ್ವರ್ಸ್ ಆಗುತ್ತೆ. ಇದು ಪೇಜಸ್ ಜಾಸ್ತಿ ಆಗ್ತದೆ, ವೆಯ್ಟು ಜಾಸ್ತಿ ಆಗ್ತದೆ. x1 by y1 is equals to x2 by y2. x1 is number of sheets is equals to 12. y1 is weight is equals to 40 grams. Okay na? x2 is number of sheets
ಅದು ಗೊತ್ತಿಲ್ಲ ನಮಗೆ. ಸೊ x2 ಅಂತಾನೆ ಕನ್ಸಿಡರ್ ಮಾಡ್ತೇನೆ. y2 ಇಸ್ ಎಷ್ಟಿದೆ ವೆಯ್ಟು ಇದಕ್ಕೆ 2.5. 2.5 ನಾನು ಆಕ್ಚುಲಿ ಇಲ್ಲೇನಿದೆ, ಇಲ್ಲಿ ಗ್ರಾಮ್ ಇದೆ, ಇಲ್ಲೇನಿದೆ, ಇಲ್ಲಿ ಕೆಜಿ ಇದೆ. ಅದಕ್ಕೆ ಏನ್ ಮಾಡ್ತೀನಿ ನಾನು, ಗ್ರಾಮಿಗೆ ಕನ್ವರ್ಟ್ ಮಾಡ್ತೀನಿ ಅಥವಾ ಕೆಜಿಗೂ ಕನ್ವರ್ಟ್ ಮಾಡ್ಬೋದು. ಇದನ್ನ 40 ಗ್ರಾಮ್ಸ್ ಕೆಜಿ ಕನ್ವರ್ಟ್ ಮಾಡ್ಬೋದು, ಅಥವಾ ಇದನ್ನೇ ನೀನು ಗ್ರಾಮ್ ಆಗಿ ಕನ್ವರ್ಟ್ ಮಾಡ್ಬೋದು. ಆಗುತ್ತೆ ಅವಾಗ 2500 ಗ್ರಾಮ್ಸ್ ಆಗುತ್ತೆ. ಸೊ 1 kg is equals to how many grams? 1000 grams. ಸೊ 2.5 kg ಅಂದ್ರೆ 2500 grams ಆಗುತ್ತೆ. 12 divided by 40 is equals to x2 divided by 2500. ಇದು ಈ ಕಡೆ ಬರುತ್ತೆ. is equals to 72. Okay, 5 hours. So 6 hours ಅಲ್ಲಿ 840 bottles fill ಆದ್ರೆ how much in 5 hours they are asking. Okay, so ಇದಕ್ಕೆ ಹೆಂಗ್ ಕನ್ಸಿಡರ್ ಮಾಡಬಹುದು ಅಂದ್ರೆ ನಂಬರ್ ಆಫ್, ಇದು ಆನ್ಸರ್, ನಂಬರ್ ಆಫ್ ಬಾಟಲ್ಸ್ filled in 6 hours. ಇದನ್ನ ಅಂತ ಕನ್ಸಿಡರ್ ಮಾಡ್ತೀನಿ. y1 is equals to x1. ಓಕೆನಾ? Therefore number of bottles filled in 5 hours y2 is equals to, ಗೊತ್ತಿಲ್ಲ, ಇದನ್ನೇನಂತ ಬರೆಯೋಣ, ಇದನ್ನ x2 ಅಂತ ಬರೆಯೋಣ. Therefore ಏನಾಗುತ್ತೆ, x1 by y1 is equals to x2 by y2. What is x1? 840 divided by, what is y1? 6. x2 ಏನಿಲ್ಲಿ ಗೊತ್ತಿಲ್ಲ, x2 ಹಂಗೆ ಬರಿತೀವಿ. y2 ಏನಿಲ್ಲಿ 5. Okay, now do the simplification. Therefore, number of bottle filled in 5 hours is equals to 700.